ಕಾಂಗ್ರೆಸ್ ಪಕ್ಷಕ್ಕೆ ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ವಶ. ತಿಮ್ಮಾರೆಡ್ಡಿ ಹರ್ಷ ವ್ಯಕ್ತಪಡಿಸಿದರು. ಮಂಚೇನಹಳ್ಳಿ ತಾಲೂಕಿನ ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಡೆದಿದ್ದು ಒಟ್ಟು 12 ಸ್ಥಾನಗಳಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಅವರ ನೇತೃತ್ವದಲ್ಲಿ 8 ಸ್ಥಾನ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರು ಗೆಲುವು ಸಾಧಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ವಶ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ ಮಾತನಾಡಿ, ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅದರಲ್ಲಿ 8 ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ವಶವಾಗಿದೆ. ಎಲ್ಲ ನಿರ್ದೇಶಕರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಗ್ರಾಮದಲ್ಲಿ ದುಡ್ಡಿನ ಬಲ ಯಾವತ್ತೂ ನಡೆಯೋದಿಲ್ಲ. ಜನಬಲದಿಂದ ಇವತ್ತು ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಪಕ್ಷದ ವಶವಾಗಿದೆ ಎಂದರು. ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 12 ಜನ ಸದಸ್ಯರನ್ನು ಹೊಂದಿದ್ದ ಪಕ್ಷದಲ್ಲಿ ಒಂದು ರಿನಾಮಿನೇಷನ್ ಆಗಿದ್ದು 11 ಸದಸ್ಯರಲ್ಲಿ ಎಲೆಕ್ಷನ್ ಚುನಾವಣೆ ನಡೆದ ಸಂದರ್ಭದಲ್ಲಿ 8 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸಿದ್ದೇವೆ. 3 ಸ್ಥಾನಗಳನ್ನು ಬಿಜೆಪಿ ಸದಸ್ಯರನ್ನು ಜಯಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮಾತನಾಡೋದಕ್ಕೆ ಬಯಸೋದೇನಂತಂದ್ರೆ, ಇದೇ ಬಿಸಲಹಳ್ಳಿ ಕ್ಷೇತ್ರದಲ್ಲಿ ಹಣಬಲ ಎಂದೂ ನಡೆಯುವುದಿಲ್ಲ, ಜನಬಲ ಎಂದು ಜನರು ಗುರುತಿಸಿದ್ದಾರೆ ಅಂತ ನಾನು ಭಾವಿಸುತ್ತೇನೆ. ಜನರನ್ನೇ ನನ್ನ ದೇವರನ್ನೇ, ಜನರಿಂದ ನನ್ನ ಬೆನ್ನ ಹಿಂದೆ ಅಂತ ಹೇಳಿ ನಾನು ಮಾತಾಡೋದು ಇಷ್ಟಪಡುತ್ತೇನೆ. ಅಭಿಪ್ರಾಯ ತಿಳಿಸಿದ ಈ ಬಿಸಲಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ 15 ವರ್ಷಗಳಿಂದ ಎಲ್ಲ ಇನಾಮಿನೇಷನ್ ಮಾಡ್ಕೊಂಡು ಈ ಉತ್ಪಾದಕ ಸಂಘನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಈ ಸಲ ನಾವು ಏನಾರ ಮಾಡಿ ಎಲೆಕ್ಷನ್ ಮಾಡಬೇಕು, ಇಲ್ಲ ಅಂದ್ರೆ ನಮಗೆ 8 ಸ್ಥಾನಗಳನ್ನು ಕೇಳಿದ್ವಿ, ಅವ್ರು ಕೊಡ್ಲಿಲ್ಲ. ಅದಕ್ಕೋಸ್ಕರ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ 8 ಸ್ಥಾನಗಳನ್ನು ಗಳಿಸಿದ್ದೇವೆ ಮತ್ತು ಬಿಜೆಪಿ ಅವರು 3 ಸ್ಥಾನಗಳನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಜನರು ಬಿಸಲಹಳ್ಳಿ ಗ್ರಾಮದಲ್ಲಿ ಜನರು ಒಂದು ದುಡ್ಡುಗೋಸ್ಕರ ಇನ್ನೊಂದಕ್ಕೋಸ್ಕರ ಆಸೆ ಬೀಳಲಿಲ್ಲ, ಎಂದೂ ಆಸೆ ಬೀಳಲಿಲ್ಲ. ಬೇರೆ ಯಾವುದೇ ಎಲೆಕ್ಷನ್ ನಲ್ಲಿ ಆಗ್ಲಿ, ಯಾವುದೇ ಚುನಾವಣೆಯಲ್ಲಿ ಆಗ್ಲಿ ಜನರು ದುಡ್ಡುಗಾಕಿ ಆಸೆ ಪಟ್ಟವರಲ್ಲ. ಜನರು ಅಭಿಮಾನಕ್ಕೋಸ್ಕರ, ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಚುನಾವಣೆಯಲ್ಲಿ ಇಷ್ಟು ಜನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಉತ್ಪೂರ್ವ ಧನ್ಯವಾದಗಳನ್ನು ನಾವೆಲ್ಲರೂ ಅರ್ಪಿಸ್ತಾ ಇದ್ದೀವಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗೋಪಾಲಕೃಷ್ಣ ಜೆಎನ್, ನರಸಿಂಹಮೂರ್ತಿ ಬಿವಿ, ನರಸೇಗೌಡ ಬಿವಿ, ಬಿಎನ್ ವೆಂಕಟೇಶ್, ಪ್ರಿಯಾಂಕಾ ಬಿಎಚ್, ನಾಗರತ್ನಮ್ಮ, ಪುಷ್ಪಲತಾ, ನರಸಿಂಹಮೂರ್ತಿ ಬಿಎಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಿ, ಮುಖಂಡರಾದ ಲಕ್ಷ್ಮೀಪತಿ, ಗೋವಿಂದಪ್ಪ, ಲಕ್ಷ್ಮೀನಾರಾಯಣಪ್ಪ, ನರಸಿಂಹಮೂರ್ತಿ ಬಿಎನ್, ಶಂಕರಪ್ಪ, ರಾಮಕೃಷ್ಣಪ್ಪ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಶವಂತಪ್ಪ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು.